ರೆಡಿ, ಲೈಟ್, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಬೇಗ ಬೇಗ ಮಾಡೆ. ಇಲ್ಲಿ ಕೆಲಸ ಮಾಡೋದು ಗೊತ್ತು, ಬಂದ್ ಮಾಡಲೇ. ಯಾಕೆ ಕೊಬ್ಬು ಜಾಸ್ತಿ ಆಯ್ತಾ? ಜುಟ್ಟಿಟ್ಕೊಂಡು ಬಾರಿಸ್ಲಾ? ಬಾ ಬಾರ್ಸು ನೋಡೋಣ. ನೀ ಬಾರೆ. ಹೋಗ್ತ್ಯಾ? ಹೋಗು, ನಾನು ಒಬ್ಳೇ ಇರ್ತೀನಿ. ಚೂರು ಹಾಕ್ಬಿಟ್ಟಿದ್ರೆ ಒಳಕೋಗ್ಬಿಟ್ಟಿರೋದು. ಬಿಡಲ್ಲ, ಒಳಕ್ ಹಾಕ್ತೀನಿ. ಯಾವನಿವ್ನ ಅಣ್ಣ? ಹೇಳಣ್ಣ. ಏ ಜಿಪ್ಪು, ಸೂಜಿಗೆ ದಾರ ಹಾಕ್ದೇನೋ? ಆಗ್ತಾ ಇದ್ರಣ್ಣ, ಇನ್ನು ಸ್ವಲ್ಪ ಹೊತ್ತು ಒಳಗೆ ತೂರಿಸ್ಬಿಡ್ತೀನಿ. ಏ ಜಿಪ್ಪು, ನೀನ್ ಇವತ್ತೆಲ್ಲ ಟ್ರೈ ಮಾಡಿದ್ ನೀನ್ ಹಾಕಲ್ಲ ಬಿಡು. ನೀನ್ ಹಾಕಿಲ್ಲ ಅಂದ್ರೆ ಇವತ್ ಸಾಯಂಕಾಲದೊಳಗೆ ನಾನು 200 ರೂಪಾಯಿ ಕೊಡ್ಬೇಕು. ಇಲ್ಲ ಅಂದ್ರೆ ಊರ್ ತುಂಬಾ ಓಡಾಡ್ಸ್ಕೊಂಡು ಹೊಡಿತೀನಿ ನಿನ್ನ. ಅಣ್ಣ, ನಿನ್ ಮಾತು ವಾಪಸ್ ತಗೋ. ಸೂಜಿಗೆ ದಾರನ ತೂರಿಸ್ತೀನಿ, ನೀನ್ 200 ರೂಪಾಯಿ ಸಾಲನ ತೀರಿಸ್ತೀನಿ. ಇವಾಗ ಟೈಮ್ ವೇಸ್ಟ್ ಮಾಡಬೇಡ, ಫೋನ್ ಕಟ್ ಮಾಡು. ಎಣ್ಣೆ ಮದುಮಗ, ನಮ್ಗೆ ಗೊತ್ತಿಲ್ದಂಗೆ ನೀನ್ ಒಬ್ನೇ ಬಂದ್ಬಿಟ್ಟು ಎಣ್ಣೆ ಹೊಡೆಯೋದ್ ಕಲಿತಾ ಇದೀಯಾ? ಇದು ಎಣ್ಣೆ ತರ ಕಾಣುತ್ತಾ? ವಿಷ ಕಾಣಲ್ಲ. ಏಯ್, ನನ್ಗೆ ಕಿವಿಗೆ ಹೂವು ಮುಡ್ಸಕ್ ಬತ್ತೀಯಾ? ನಾನು ಅಲ್ಲಿಂದ ನೋಡ್ದೆ, ನೀನು ನೀರು ಬೆರೆಸ್ತಾ ಇದ್ದಿದ್ದು ಗೊತ್ತಾ? ಹೌದಾ? ನೋಡು, ಹೆಂಗೆ ಕುಡಿಯಕಾಗಲ್ಲ ಅಂತ ನೀರು ಬೆರೆಸ್ತಾ ಇದ್ದೆ. ಲೇಯ್ ಮದುಮಗ, ವಿಷ ಕುಡಿಯುವಂಥದ್ದೇನೋ ಆಯ್ತು ನಿಂಗೆ? ಅದಾ, ನನ್ನ ಹೆಂಡತಿ ಇವತ್ತಿನ್ನೂ ಫೋನೇ ಮಾಡಿಲ್ಲ. ಅವಳು ಫ್ರೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ, ನಾನೇ ಫೋನ್ ಮಾಡ್ತೀನಿ, ನೀನು ಮಾಡಬೇಡ ಅಂತ ಹೇಳಿದ್ಲು. ಆದರೆ ಅವಳು ಇಷ್ಟೊತ್ತಾದ್ರೆ ಫೋನೇ ಮಾಡಿಲ್ಲ. ಅದಕ್ಕೆ ಬೇಜಾರಾಯಿತು, ವಿಷಯ ಕುಡಿಯೋಕೆ ಬಂದಿದ್ದೀನಿ. ನೀನು ಎಣ್ಣೆ ಅಂದ್ಕೊಂಡಿದ್ಯಾ ಲೋಪರು? ಫ್ರೆಂಡು ಅಂದಲ್ಲ, ಎಣ್ಣ ಗಂಡ. ಎಣ್ಣೆ ಎಣ್ಣೆ ಬಿಡು. ನಿನ್ ಜನ್ಮಕ್ಕೆ ಎಂಟಿ ಫೋನ್ ಮಾಡಿಲ್ಲ ಅನ್ಬಿಟ್ಟು ವಿಷ ಕುಡ್ಸಾಯಕ್ ಬಂದಿದ್ದೀನಾ? ನಿನ್ ಬಾಳಿಗೆ ಬೆಂಕಿ ಹಾಕ. ಇರು, ನೀನ್ ಮಾಡ್ತೀನಿ ಇರು. ನಮ್ಮೂರಾಗ ನಾನೊಬ್ನೇ ಜಾಣ ಜಾಣ, ನಮ್ಮೂರಾಗ ನಾನೊಬ್ನೇ ಜಾಣ, ನಮ್ಮೂರಾಗ ನಾನೊಬ್ನೇ ಕಾಣ. ನಮ್ಮ ಮಾವನ ಮಗಳು ಒಬ್ಳೆ ಇದ್ದಂಗೆ ಅವಳೆ, ಒಬ್ಳೆ ಅವಳ, ಅವ್ರ ಅಪ್ಪನೇ ನಾನು ಅವನ ನೋಡೇ ಬಿಡ್ತೀನಿ. ಅಲ್ಲ ಮಾಮ್ಸ್, ಮದುಮಗ ಇದಾಕ್ಬಿಟ್ಟು ಸಾಯಕ್ ಬಂದವನೇ ಮಾಮ್ಸ್. ಅವ್ನ ವಿಷಯ ಕೊಟ್ಟು ಸತ್ ಮೇಲೆ ಫೋನ್ ಮಾಡ. ನಾನು ಇವಾಗ ನಮ್ಮ ಮಾವನ ಮಗಳನ್ನ ಮಾತಾಡ್ಬೇಕು. ಇಡ ಫೋನ. ಜಿಪ್ಪಕ್ಕೆ ಫೋನ್ ಮಾಡೋಣ. ಹಲೋ, ಹೇಳ ನೈಂಟಿ. ಜಿಪ್ಪ ಎಲ್ಲಿದ್ಯೋ?
ಮದುಮಗ ವಿಷ ಕುಡ್ ಸಾಯಕ್ ಬಂದವನೇ ಕಣ. ಏಯ್ ನಾನು ಇಂಪಾರ್ಟೆಂಟ್ ಕೆಲಸದಲ್ಲಿ ಇದ್ದೀನೋ ನಾನು ಬರಗಂಡ ನಾನು ಕುಡಿಬೇಡ ಅಂತೇಳು. ನಾನು ಈ ಸೂಜಿಗೆ ದಾರ ತೂರಿಸ್ಬಿಟ್ಟೆ ಬರೋದು. ಇವಾಗ ಫೋನ್ ಕಟ್ ಮಾಡ. ಲೋ ಜಿಪ್ಪ ಜಿಪ್ಪ ಕಟ್ ಮಾಡ್ಬಿಟ್ಟ. ಲೋ ಮದುಮಗ ನೀನು ವಿಷ ಕುಡ್ ಸಾಯ್ತಾ ಇದೆಯಾ ಅಂದ್ರು ಇವ್ರು ಯಾರು ತಲೆನೇ ಕೆಡಿಸ್ಕೊತಾ ಇಲ್ವಲ್ಲ. ಹೌದು ಅನ್ಕೊಂಡ್ರೆ ಯಾರಿಗೂ ಇಷ್ಟ ಇಲ್ಲ. ಏನಾದರೂ ಬೇಕಾದರೆ ಎಲ್ಲರೂ ಓಡಿ ಬರ್ತೀರಾ. ನಾನು ಸಾಯ್ತೀನಿ ಅಂದರೆ ನನ್ನ ಮಕ್ಕಳು ಬರಲ್ಲ. ನೀನು ಅವತ್ತು ಕರೆಕ್ಟಾಗಿ ಎಲ್ಲರನ್ನೂ ಮೇಂಟೈನ್ ಮಾಡಿದ್ದಿದ್ರೆ ಎಲ್ಲರೂ ಬರ್ತಿದ್ವಿ. ನೀನು ಅವತ್ತು ಓಡೋಗ್ಬಿಟ್ಟೆ. ಕೊನೆಯದಾಗಿ ನಿನ್ನ ಡಿಸೈಡ್ ಏನಪ್ಪ? ಇನ್ನು ಸ್ವಲ್ಪ ಕಾಯ್ತೀನಿ. ಅವಳೇನಾದರೂ ಫೋನ್ ಮಾಡಿಲ್ಲ ಅಂದರೆ ಇದನ್ನು ಕುಡಿದ್ಬಿಡ್ತೀನಿ. ಕುಡಿದ್ಬಿಡ್ತೀಯಾ? ನೀನೊಂದು ಕೆಲಸ ಮಾಡು, ಕುಡಿಯೋದು ಮುಂಚೆ ನನಗೊಂದು 90 ಕಾಸು ಹಾಕ್ಬಿಡು. ಆ ದೇವ್ರು ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತಾನೆ. ಏನಂತೀಯ? ಏಯ್ ನಾನು ಸಾಯ್ತೀನಿ ಅಂದ್ರೆ ನಿನಗೆ ಎಣ್ಣೆ ಕಾಸು ಕೊಡ್ಬೇಕಾ? ನನಗೆ ಯಾರಾದರೂ ಹುಟ್ಟಿದಾಗೂ ಎಣ್ಣೆ ಕಾಸು ಬೇಕು, ಯಾರಾದರೂ ಸತ್ತೋಗ್ಬಿಟ್ರು ಎಣ್ಣೆ ಕಾಸು ಬೇಕೇ ಬೇಕು. ಸರಿ, ಅವಳೇನಾದರೂ ಫೋನ್ ಮಾಡಿಲ್ಲ ಅಂದರೆ ಕೊನೆಯದಾಗಿ ನಿನಗೆ ಎಣ್ಣೆ ಕಾಸು ಕೊಟ್ಬಿಟ್ಟು ಇದನ್ನು ಕುಡಿದ್ಬಿಡ್ತೀನಿ. ಅಪ್ಪ ದೇವ್ರೆ, ಅವನ ಹೆಂಡತಿ ಅವನಿಗೆ ಫೋನ್ ಮಾಡದೆ ಇರೋಂಗೆ ಮಾಡಪ್ಪ. ನನಗೊಂದು 90ಗಾದ್ರೂ ಕಾಸು ಸಿಗುತ್ತೆ. ನನ್ನ ಮೇಲೆ ಸ್ವಲ್ಪ ಕರುಣೆ ಇರ್ಲಪ್ಪ. ಫೋನ್ ಬೇರೆ ಬಂದ್ಬಿಟ್ಟಲ್ಲಪ್ಪ. ನನ್ನ ಹೆಂಡತಿ ನನಗೆ ಫೋನ್ ಮಾಡ್ಬಿಟ್ಲ. ನನ್ನ ಹೆಂಡತಿ ಫೋನ್ ಮಾಡಿಬಿಟ್ಲು. ಮಾವನ ಮಗಳೇ ಬಂದೇ ಇರು. ಭಯ ಬಿದ್ದ? ಏ ಹೋಗಲಿ, ನಿನ್ ನೋಡಿ ಯಾವಳ ಭಯ ಬೀಳ್ತಾಳೆ. ಓಹೋ ಏನ್ ಕವರ್ ಮಾಡ್ತಾಳೋ? ಯಾವಳ ಕವರ್ ಮಾಡ್ತಿರೋದು? ನಾನ್ ಕೃಷ್ಣಪ್ಪನ ಮಗಳು, ಧೈರ್ಯ ಜಾಸ್ತಿ. ಹೌದು ಬಿಡ, ನಿನ್ಗೆಲ್ಲಾನು ಜಾಸ್ತಿನೇ. ಏನು ಮಾವನ್ ಮಗ ಬಂದ ಅಂತ ಏನು ಇಲ್ವಾ? ಹೂವಿನ ಗಿಡ ಇವಾಗ ಬೆಳಿತಾವೆ, ಹೂವ ಬಿಟ್ಟಿದ್ರೆ ಕಿತ್ಕೊಂಡ್ ತಿನ್ನು ಅಂತಿದ್ದೆ. ನೀ ಅಂತೀಯ ಬಿಡ. ಎಲ್ಲೇ ನಿಮ್ಮಪ್ಪ ಕೇಳಿ ಕೃಷ್ಣಪ್ಪ? ಅವನೇನಾದ್ರೂ ಸಿಕ್ಕಿದ್ರೆ ಹೊಡ್ದಾಕ್ಬಿಡ್ತೀನಿ ಅಷ್ಟೇ. ಓ ಹೊಡ್ದಾಕ್ಬಿಡ್ತಾನಂತೆ. ನಮ್ಮಪ್ಪನ ಮುಂದೆ ನಿಂತ್ಕೋ ಸಾಕು. ಓಹೋ ಏನ್ ನಿಮ್ಮಪ್ಪ ದೊಡ್ಡ ತೋಳಂಡೆ, ಅವನಿಗೆ ದಮ್ಮಿದ್ರೆ ನನ್ನ ಮುಂದೆ ಬಂದು ನಿಂತ್ಕೊಂತ ಹೇಳು ಸಾಕು. ನಮ್ಮಪ್ಪನ ವಾಯ್ಸ್ ಕೇಳಿದ್ರೆ ಮಾರ್ ದೂರ ಓಡೈತ್ಯಾ? ನನಗ್ ಗೊತ್ತಿಲ್ವಾ? ಲೇ ಅದು ಭಯ ಅಲ್ಲ ಕಣೆ, ಮರ್ಯಾದೆ. ನಮ್ಮ ಟೀಚರ್ ಹೇಳವ್ರೆ ದೊಡ್ಡವನ್ ಕಂಡಾಗ ಒಂಚೂರು ಮರ್ಯಾದೆ ಕೊಡು ಅಂತ. ಅದಕ್ಕೆ ನಿಮ್ಮ ಅಪ್ಪನಿಗೆ ಒಂಚೂರು ಮರ್ಯಾದೆ ಕೊಡ್ತಾ ಇದ್ದೀನಿ ಅಷ್ಟೇ. ಅದೆಲ್ಲ ಬಿಡು, ನನ್ನ ಮದುವೆ ಆಗಲ್ವೇನಾ? ನಿನ್ ಯಾವಳ ಮದ್ವೆ ಆಗ್ತಾಳೆ? ಹೋಗಲೋ. ಏ ನನ್ನ ಬಿಟ್ಟು ಇನ್ಯಾರು ಮದುವೆ ಆಯ್ತೀಯ ನೀನು? ನಿನ್ಗಿರೋದು ನಾನು ಒಬ್ಬನೇ ಮೌನ ತಾನೆ, ನನ್ನೇ ಮದುವೆ ಆಗ್ಬೇಕು. ನನ್ನೇ ಮದ್ವೆ ಆಗ್ಬೇಕಾ? ಹಾಗಾದ್ರೆ ನಮ್ಮ ಅಪ್ಪನ ಹತ್ರ ಬಂದು ಕೇಳು. ಯಾಕೆ ಧೈರ್ಯ ಇಲ್ವಾ? ಏ ಯಾವನಿಗೆ ಧೈರ್ಯ ಇಲ್ಲ ಅಂತ ಇದ್ಯಾ? KG ಗಟ್ಲೆ ಆಯ್ತಮ್ಮ, ನೀನ್ ನೋಡಿಲ್ಲ ಅಷ್ಟೇ. ಬರ್ತೀನಿ ನಿಮ್ಮ ಅಪ್ಪನ ಹತ್ರ ಬಂದು ಕೇಳ್ತೀನಿ. ಅವನೇನಾದ್ರೂ ಒಪ್ಪಿಲ್ಲ ಅಂದಕ್ಕೋ 3 ಗಂಟೆ ಅಲ್ಲ 6 ಗಂಟೆ ಹಾಕೊಂಡು ಎತ್ತಾಕೊಂಡು ಹೋಯ್ತಾ ಇರೋದೆ. ನೋಡ್ತಾ ಇರೋ. ಓ ಧೈರ್ಯ ಇಲ್ಲ ಅಂತಿದ್ಯಾ ಅಮ್ಮಣ್ಣಿ? ನೋಡ್ತೀನಿ ಹೋಗಲೇ. ಏ ನೀನ್ ಹೋಗಿ ಅಲ್ಲೇ. ಲೇ ನೀನ್ ನಿಂತಿರೋದ್ ನಮ್ಮಪ್ಪನ ಹೊಲದಲ್ಲಿ, ನೀನ್ ಹೋಗಲೇ. ಅಪ್ಪನ ಜಾಗನಾ? ಸರಿ ಹೋಯ್ತೀನಿ, ಹೋಗು. ತೋಟ ಹಂಗೆ ಮಿಂಚುತ್ತಾ ಐತೆ. ಮೊದ್ಲು ಇವಳು ಮದುವೆ ಆಗ್ಬಿಟ್ಟು ನಮ್ಮ ಮಾವನ ಹತ್ರ ಎಲ್ಲ ಆಸ್ತಿ ಬರ್ಸ್ಕೊಂಡ್ಬಿಡ್ಬೇಕು. ಏಯ್ ನಮ್ಮೂರಾಗ ನಾನೊಬ್ನೇ ಜಾಣ. ಲಿಂಗ ಬಾರ್ಲ ಇಲ್ಲಿ. ಯಾಕಣ ಬಾರ. ಏನ್ ಗೋಪಾಲಣ್ಣ? ಕೂತ್ಗಳ. ಏನೋ ನಿನ್ ಬಾಳ ಹಸುಗೆ ಸಗಣಿ ಹಾಕ್ತೀಯ, ಅದು ಮೇವು ಕೊಡ್ತದೆ. ಉಲ್ಟಾ ಹೇಳ್ತಿದ್ದಲ್ಲಣ್ಣ, ನಾವು ಮೇವು ಹಾಕ್ತಿವಿ, ಅದು ಸಗಣಿ ಆಗ್ತದೆ. ಓ ನನಗೆ ಪಾಠ ಕಲಿಸ್ತೀಯ? ನಾನು ಯಾರು ಹೇಳ? ಗೋಪಣ್ಣ. ಪಿಳ್ಗೋವಿ ಗೋಪಣ್ಣ. ಏನು ಹೇಳ? ಪಿಳ್ಗೋವಿ ಗೋಪಣ್ಣ. ಈ ಸಂಗೀತ ಸರಗಳನ್ನ ಈ ಪಿಳ್ಗೋವಿಲಿ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ದೀನಿ. ಡ್ಯಾನ್ಸ್ ಗೊತ್ತಾ ಇಲ್ವಾ? ಗೊತ್ತಣ್ಣ, ಗೊತ್ತು. ಈಗ ಒಂದು ರಾಗ ಹೇಳ ಬಾರಿಸ್ತು.
ರಾಗನ ಅದು ಯಾವ ರಾಗ ಆದ್ರೆ ಹೇಳ ಬಾರಿಸಿ ಬಿಸಾಕ್ಬಿಡ್ತೀನಿ. ಯಾವ ರಾಗನಪ್ಪ? ನನಗೆ ಯಾವ ರಾಗನೂ ಗೊತ್ತಿಲ್ಲ. ಇವನು ಬೇರೆ ತಲೆ ತಿಂತವನೆ. ಸುಮ್ಮನೆ ನಮ್ಮ ಅಮ್ಮನ ಹೆಸರು ಹೇಳ್ಬಿಡ್ಲ. ಅದೇ ಕರೆಕ್ಟ್. ನೋವು ಶಾಂತಮ್ಮ ರಾಗ. ಶಾಂತಮ್ಮ ರಾಗ ಸೂಪರ್, ಸಖತ್. ಆದರೆ ಕಷ್ಟ, ತುಂಬ ಕಷ್ಟ. ನಿನಗೋಸ್ಕರ ಬಾರಿಸ್ತೀನಿ, ಕೇಳಿಸ್ಕೊ. ಸುಮ್ಮನೆ ಒಪ್ಪುಫ್ ಅಂತಾನೆ, ಸೌಂಡ್ ಮಾತ್ರ ಬರಲ್ಲ. ಹೆಂಗೆ ಬಾರಿಸಿದ್ದು? ಸೂಪರ್ ಅಣ್ಣ, ಸೂಪರ್. ಲೇ ಲಿಂಗ, ನಾನು ಹಂಗೆ ಎಲ್ಲ ರಾಗಗಳ್ನು ಅರ್ದು ಕುಡಿದು ಬಿಟ್ಟಿದ್ದೀನಿ. ರಾಗಗಳೇ ಬಂದು ನನ್ನ ಹತ್ರ ಕಣ್ಣೀರು ಇಡ್ತದೆ. ಬಿಟ್ಬಿಡ್ತೀನಾ? ಬಿಡ, ನನ್ನ ಮಗನೇ ಅಲ್ಲ. ಯಾವ ರಾಗಣ? ಓಹೋ, ರಾಗಗಳ? ನೀನು ನನ್ನ ಟೇಸ್ಟ್ ಮಾಡ್ತಾ ಇದೀಯ. ನನಗೆ ರಾಗಗಳು ಗೊತ್ತಿಲ್ಲ ಅಂತ ಹೇಳ್ತೀನಿ, ಕೇಳಿಸ್ಕೊ. ಶಾಂತಮ್ಮ ರಾಗ, ಶಿವಮ್ಮ ರಾಗ, ಸೀತಮ್ಮ ರಾಗ, ಇನ್ನೂ 2 ಇದಾವೆ, ಕೇಳಿಸ್ಕೊ. ಅದೇ ರಾಗ, ಇದೇ ರಾಗ. ನೋಡ್ದ? ಓ, ಇಷ್ಟೆಲ್ಲ ರಾಗಗಳಾಯ್ತಾ? ಅದಕ್ಕೆ ಹೇಳಿದ್ದು ನನ್ನ ಹತ್ರ ಬಾರ್ಲ, ಸಂಗೀತ ಹೇಳ್ಕೊಡ್ತೀನಿ ಅಂತ. ನೀನು ನೋಡೋರೆ ಸಗಣಿ ಹಾಕೋಕೊಂತ, ಸಗಣಿ. ನೀನು ಸಂಗೀತ ಒದಿತಿದ್ಯಾ ಕಣ್ಣ? ಬಾ, ನನ್ನ ಹತ್ರ ಸಂಗೀತ ಹೇಳ್ಕೊಡ್ತೀನಿ. ಸರಿ ಅಣ್ಣ, ಮನೆ ಹತ್ರಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ಸಂಗೀತ ಹೇಳ್ಕೊಡುವಂತೆ. ಸರಿ ಸರಿ, ಸಂಗೀತಕ್ಕೆ ಸ್ನಾನ ತುಂಬ ಮುಖ್ಯ. ನಾನು ಹೋದ ವರ್ಷ ಯುಗಾದಿಗೆ ಮಾಡಿದ್ದು, ಅದಕ್ಕೆ ಸಂಗೀತ ಹಿಂಗಿರೋದು. ಸರಿ, ಹೋಗಿ ಸ್ನಾನ ಮಾಡ್ಕೊಂಬ. ಸರಿ ಅಣ್ಣ, ಬೇಗ ಹೋಗಿ ಬಂದ್ಬಿಡ್ತೀನಿ. ಇವನು ಸಂಗೀತ ಕಲಿಯಕ್ಕೆ ಹೋಗಿ ಹಾಫ್ ಮೆಂಟ್ಲಾಗ್ಬಿಟ್ಟವನೆ. ಇವನ್ ಕೈ ಸಿಗಬಾರ್ದಪ್ಪ. ರಾಗ ರಾಗ ಅಂತ ತಲೆ ತಿಂತವನೆ. ಸಲ್ಟಾಕೋ, ಚಟನ ಬಿಸ್ಲಾ ಒದ್ಬಿಡ್ತೀನಿ. ಒದೇ ಇಲ್ಲ, ಜಾಗ ಬಿಟ್ಟು ಫಸ್ಟ್ ಹೋಗ. ತೂತು ಇನ್ನು ಸ್ವಲ್ಪ ದೊಡ್ಡದಿದ್ರೆ ಹಾಕ್ಬಿಡ್ಬೋದಾಗಿತ್ತು. ಬಿಡಲ್ಲ, ಹಾಕ್ತೀನಿ. ನಮ್ಮೂರಾಗ ನಾನೊಬ್ನೇ ಜಾಣ ಜಾಣ. ಏ ಲಿಂಗನು, ಲಿಂಗ 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 ಲಿಂಗ. ಏ ಏನೋ ಲಿಂಗ, ಈ ಮಾರ್ಕೆಟಾಗ ಹೂವಿನ ರೇಟ್ ಜಾಸ್ತಿ ಆಗೈತಂತೆ. ಹೂವಣ್ಣ, ರೇಟ್ ಜಾಸ್ತಿ. ಮತ್ತೆ ಹೂನೆಲ್ಲ ಕಿತ್ಕೊಂಡೋಗಿ ಮಾರ್ಕೆಟ್ಗೆ ಹಾಕ್ಬಿಟ್ಟು ದುಡ್ಡು ತಗೊಂಬಂದು ಕೊಡ್ಲೇನಾ? ನಿನ್ನ ಕೈಯಲ್ಲಿ ಮಾಲ್ ಕೊಟ್ರೆ ಗೋವಿಂದ. ಏನು ಅಂತ ಇದೆಯಾ? ಏನಿಲ್ಲ ಅಣ್ಣ, ನೀವು ಬ್ಯುಸಿ ಇರ್ತೀರಾ, ನಿಮ್ಗೆ ಯಾಕೆ ಕಷ್ಟ? ನಾನು ಮಾರ್ಕೊಂತೀನಿ ಬಿಡು. ಹೌದಲ್ಲ, ನಾನು ತುಂಬ ಬಿಸಿ ಅಲ್ವಾ? ಏನೋ ನಮ್ಮೂರನು ಎಲ್ಪ್ ಮಾಡೋಣ ಅಂದ್ಕೊಂಡೆ. ಸರಿ, ಮಾರ್ಕೊ ನೀನೆ. ಹೌದು, ನಮ್ಮ ಮಾಮ ಫೋನೇ ಮಾಡಲಿಲ್ಲ ನಾನು. ಹಲೋ, ಲೇ ಮಾಮ, ಏನೋ ಮಾಡ್ತಾ ಇದೀಯಾ? ಸೂಜಿಗೆ ದಾರ ತಿರುಗಿಸ್ತಾ ಇದ್ದೀನಿ. ಲೇ ಮಾಮ, ನಿನ್ ಕೈಯಲ್ಲಿ ಆಗದೆ ಇರೋ ಕೆಲಸನ ಯಾಕೋ ಟ್ರೈ ಮಾಡಕ್ ಹೋಯ್ತೀಯಾ? ಏನು ಮಾಡಲಿ ಬಾಮ ಇದ? ನನ್ನ ಮಗ ಶಂಕರಣ್ಣಂಗೆ 200 ರೂಪಾಯಿ ಸಾಲ ಕೊಡಬೇಕು. ಅವನು ಕನ್ನಡಕ ತೆಗೆದು ಈ ಸೂಜಿಗೆ ದಾರ ತೋರಿಸೋದನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ತೋರಿಸು, ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದ. ಅದಕ್ಕೆ ಈ ಸೂಜಿಗೆ ದಾರ ತೋರಿಸ್ತಾ ಇದ್ದೀನಿ. ಲೇ ಮಾಮ, 200 ರೂಪಾಯಿ ನಾನು ಕೊಡ್ತೀನಿ, ತಿಕ್ಕ ಮುಚ್ಕೊಂಡು ಎದ್ದು ಬಾರ್ಲಾ. ಏಯ್, ಹೌದಾ ಬಾಮಿದ? ಬರ್ತೀನಿ ತಡಿ. ಇವಾಗ ಚೆನ್ನಾಗಿ ಕಾಣಿಸ್ತ ಕಣ್ಣಿಗೆ. 90 90 90 90. ಓ ಮಾಮು, ಹೇಳ ಮಾಮ್. ಅವ ತರಕಾರಿ ಮಡಗಿದ್ದೀನಿ, ಎತ್ಕೋ. ಏ ಲಿಂಗ, ಕರೆಕ್ಟಾಗಿ ಕೆಲಸ ಮಾಡ. ಸರಿ ಅಣ್ಣ. ಮೂ 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 ಅದ್ದು ಅದ್ದು, ಫಾಸ್ಟು ಫಾಸ್ಟು ಫಾಸ್ಟು. ನಮ್ಮೂರಾಗ ನಾನೊಬ್ನೇ ಜಾಣ. ಓಯ್ ಓಯ್.
ಹೆಂಡತಿ ಸತ್ರುನು ಕಳ್ಳಂಗ್ ಬರೋದ್ನ ಬಿಡೋಲ್ಲ ಅಲ್ವಾ ನೀನು ನನ್ನ ಹತ್ರ? ಏನ್ ಮಾಡೋದಮ್ಮಿ, ಅಭ್ಯಾಸ ಬಲ ಯಾವಾಗಲೂ ಬಂದು ಅದೇ ರೂಢಿ ಆಗ್ಬಿಟ್ಟಿದೆ. ಏನಮ್ಮಿ ಇದು ಮಾಡಿದ್ಯಾ? ಮುದ್ದೆಗಿದ್ದೆ ಮಾಡಿಲ್ವಾ? ನನಗೆ ಮುದ್ದೆ ಮಾಡಕ್ಕೆ ಪುರ್ಸೋತಿರ್ಲಿಲ್ಲ. ಓ, ಯಾವಾಗಲೂ ಫೋನ್ ನೋಡ್ತಾ ಕೂತ್ಕೋ, ಪುರ್ಸತ್ತಿರ್ತಾ ಇದ್ದೀನಿ. ಸರಿ ಸರಿ, ಏನಕ್ಕೆ ಮುಖ ಓದ್ಕೊಂಡಿರೋದು? ನಿನ್ನ ನಂಬ್ಕೊಂಡ್ರೆ ಹಿಂಗೆ ಜೀವನ ಪೂರ್ತಿ ಮುಖ ಊದಿಸ್ಕೊಂಡೇ ಇರ್ಬೇಕು. ಈ ಚೈನು ಚಿಕ್ಕದಾಯ್ತು, ದಪ್ಪಿರೋದ್ ಕೊಡ್ಸು ಅಂತ ಹೇಳಿ ತಿಂಗ್ಳಾಯ್ತು. ಅಷ್ಟು ಕಿವಿಗೆ ಹಾಕೊಳಕ್ಕಾಗಲ್ವಾ ನಿನ್ಗೆ? ಏನಮ್ಮಿ, ನಿನಗಿಂತ ದಪ್ಪದ ಬೇಕಾ? ಮಾರಮ್ಮನ ಬಲಿ ಕೊಟ್ರೆ ಊರೆಲ್ಲ ತಿಂದ್ರೆ ಮಿಕ್ಕಂಗಿದ್ಯಾ? ಇನ್ನೆಷ್ಟು ದಪ್ಪದ ಬೇಕು? ನಾನು ದಪ್ಪ ಇದ್ದೀನಿ ಅಂತ ಹೇಳಿದ್ರೆ ತಲೆ ಮೇಲೆ ಕೊಟ್ಬಿಡ್ತೀನಿ. ಈಗೇನು ಕೊಡಿಸ್ತೀಯಾ ಕೊಡ್ಸಲ್ವಾ ಅಷ್ಟೇ ಹೇಳು. ಇನ್ನೇನಾಯ್ತಮ್ಮಿ ನನ್ನ ಹತ್ರ ಮಾರ್ಕೊಳಕ್ಕೆ? ಇರೋದು ಬರೋದೆಲ್ಲ ಮಾರ್ಕೊಂಡಿದ್ದಾಯ್ತು. ನೋಡು, ಮಾರ್ಕೊಳ್ಳೋನಾದ್ರೆ ತಲೆ ಕೂದಲು ಇಲ್ಲ. ಕೂದ್ಲನ್ ಮಾರ್ಕೋತೀಯೋ ಇಲ್ಲ ನಿನ್ನನ್ನೇ ಮಾರ್ಕೋತೀಯೋ ಅದು ನನಗ್ ಬೇಡ. ನನಗೆ ದಪ್ಪ ಚೈನ್ ಬೇಕಷ್ಟೇ. ತಗೊಮ್ಮಿ, ಬಾದುಷಾ ತಿನ್ನು. ನನ್ಗೇನ್ ಬೇಡ. ಸರಿ ಸರಿ ಆಯ್ತು, ತಿನ್ನು, ಕೊಡಿಸ್ತೀನಿ. ಕಚ್ಬಿಟ್ಟಿದ್ಯಾ? ಯಾಕೆ ನಾನು ತಿಂದಿದ್ದೀನಿ, ತಿನ್ನ ಇಲ್ವಾ? ತಿಂತೀನಿ ಬಿಡು. ಡಿಸ್ಟರ್ಬ್ ಆಗ್ತದೆ. ಏಯ್ ಜಿಪ್ಪ, ನೀನು ಸೀಟ್ ಪಿಕ್ಚರ್ ನೋಡೋದಕ್ಕೆ ನಾನು ಕುದುರೆ ಓಡಿಸೋದು ನಿಲ್ಲಿಸ್ಬೇಕಾ ಮಗಲ? ಲೇ 90, ಕುದುರೆ ಓಡಿಸೋದಂದ್ರೆ ಅದಲ್ಲ ಕಣೋ, ನಿಜವಾದ ಕುದುರೆ ಓಡಿಸ್ಬೇಕು, ಅದ್ರ ಮಜಾನೇ ಬೇರೆ. ನೀನು ಕುದುರೆ ಓಡಿಸಕ್ಕೆ ಹೋಗಿನೇ ಟವಲ್ ಬಿಟ್ಬಿಟ್ಟು ಬಂದಿರೋದು. ಕೆಳಗೆ ಹಾಸ್ಕೊಂಡಿದ್ವಲ್ಲ, ಮಣ್ಣಾಗಿತ್ತು. ನಂದು ಒಕ್ಕಂಬತ್ತಿ ಎತ್ಕೊಂಡಾಗ ಒಳ್ಳೆ ಕೊಳೆ ಮಾಡಕ್ ನೀನು ಒಕ್ಕ ಬರಕ್ ಅವಳ ಬಲ್ರನ್ ಮಗ ಇದೆಯಾ ನೀನು? ಮಾಂಸ ಬರ್ತಾವನೆ. ನಮ್ಮೂರಾಗ ನಾನೊಬ್ನೇ ಜಾಣ ಜಾಣ ಜಾಣ. ಏಯ್ ಹತ್ತು 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 ಸ್ಪೀಡು 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 ಹತ್ತು. ನಮ್ಮೂರಾಗ ನಾನೊಬ್ನೇ ಜಾಣ, ನಮ್ಮೂರಾಗ ನೀನೊಬ್ನೇ ಜಾಣ. ಬಂದದಪ್ಪ ಬಾಮ ಇದ ಬಡಕಲ್ ಬುಲೆಟ್ ಆಗ. ಲೇ ಮಾಮ, ನೀ ನನ್ನ ಬಗ್ಗೆ ಏನಾದ್ರು ಅನ್ನೋ, ನನ್ನ ಬುಲೆಟ್ ಬಗ್ಗೆ ಮಾತಾಡಿದ್ರೆ ತಿಕ್ಕದ ಮೇಲೆ ಹೊಡಿತೀನಿ. ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಹೇಳ್ಬೇಕು. ಈಗ ಹೇಳ ಇವಾಗ ಹೇಳ ಏಯ್ ಜಿಪ್ಪ, ಇವ್ನಿಗೇನು ಆಗ್ಬಿಟ್ಟೈತೆ ಕಣ. ಲೇ ಬಾಮ ಇದ್ದ, ಅದೇನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಈ ಅಂಡು ಸುಟ್ಟಿರೋ ಬೆಕ್ತರ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದೆಯಲ್ಲೋ, ಅದೇನು ಅಂತ ಹೇಳೋ ಬಾಮ ಇದ್ದ. ನಾನು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಏನ್ ಮದ್ವೆನಾ ಅಂತ ಶಾಕ್ ಆಯ್ತಾ ಇದ್ದೀರಾ? ನಾನೇನ್ ಗಂಡ್ಸಲ್ವೇನೋ? ಮೀಸೆ ಮೀಸೆ ಬೆಳ್ದಿಲ್ವೇನೋ? ಮ್ಯಾಮ್, ನಿಮ್ಗೆಲ್ಲ ಚೆನ್ನಾಗೇ ಬೆಳೆದೈತೆ, ಆದ್ರೆ ಹೆಣ್ಣು ಕೊಡೋರು ಯಾರೋ? ನಮ್ಮ ಮಾವನ ಮಗಳು ಇಲ್ವೇನೋ? ಗೌರಿ. ಕೇಳಿ ಕೃಷ್ಣಪ್ಪನ ಮಗಳ. ಯಪ್ಪ, ನಾನ್ ಬರಲ್ಲಪ್ಪ. ನಾನು ಬರ್ತೀನಿ. ನಾನು ಬರಲ್ಲಪ್ಪ. ಕೇಳಿ ಕೃಷ್ಣಪ್ಪ ಹೊಡೆದಾಕ್ಬಿಡ್ತಾನೆ. 90 ಹಾಕೊಂಡು ಮನೇನೆ ಮಲ್ಗಿರ್ತೀನಿ, ನೀವು ಬೇಕಾದ್ರೆ ಹೋಗಿ ಬನ್ನಿ. ನೀವೆಲ್ಲ ನನ್ನ ಫ್ರೆಂಡ್ಸು ಅಂತ ನಂಬ್ಕೊಂಬಂದೆ ನೋಡು. ನಾನು ಕೆರ ತಗೊಂಡು ನಾನೇ ಪಟ 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 ಅಂತ ಬಾರಿಸ್ಕೊಬೇಕು. ನನ್ನ ಕೆರ ಐತೆ ಕೊಡ್ಲಾ? ಬಾಮೈದ ಮುನ್ಸ್ಕೊಂಡ್ಬಿಟ್ಟ.
ಸರಿ ಬಮ್ಮಯ್ದ, ನಿನಗೋಸ್ಕರ ಕೇಳಿ ಕೃಷ್ಣಮ್ಮನ ಹೊಡೆದಾದ್ರು ಸರಿ, ನಿನಗೂ ಗೌರಿಗೂ ಮದುವೆ ಮಾಡಿಸ್ತೀವಿ, ಸರಿನಾ? ಹೋಗೋಣ ಹೋಗೋಣ, ಯಾವಾಗ ಹೋಗೋಣ? ಇವತ್ತೇ ಹೋಗೋಣ. ಸರಿ ಬರ್ರಿ ಹೋಗೋಣ. ಇವತ್ತು ಮಂಗಳವಾರ, ಪಕ್ಕದೂರ್ ಮಂಜಣ್ಣು ಮಟನ್ ಊಟ ಕರೆದವನೆ, ಇವತ್ತು ಹೋಗಿ ತಿನ್ಕೊಂಬೇಡ, ನಾಳೆ ಹೆಣ್ಣು ಕೇಳಕ್ ಹೋಗೋಣ, ಏನಂತೀರಾ? ಮಟನ್ ಊಟನ ಓಡ ನಡೆ ನಡೆ. ಹ್ಞೂ ಮಾಮ್, ಫಸ್ಟ್ ಮಟನ್ ಊಟ, ನಾಳೆ ಹೆಣ್ಣು ಕೇಳಕ್ ಹೋಗೋಣ. ಮಗ ವಿಷ ಕುಡಿತಾವನೆ ಅಂದೆ, ಏನಾದ್ನು? ಮಾಮ್ಸ್, ಅವ್ನ ಹೆಂಡತಿ ಫೋನ್ ಮಾಡಿಲ್ಲ ಅನ್ಬಿಟ್ಟು ವಿಷ ಕುಡಿಯಕ್ಕೆ ಅಂತಾನೆ ಕುತ್ಕೊಂಡಿದ್ದ. ನಾನು ನೋಡ್ಕೊಂಡೇ ಇದ್ದೆ, ಅವ್ನ ಹೆಂಡತಿ ಫೋನ್ ಬಂತು ಮಾಮ್ಸ್, ಹಂಗೆ ಎದ್ದು ಹೋಗೇ ಬಿಟ್ಟ. ನನ್ಗೊಂದು ನೈಟಿಗೂ ಕಾಸು ಕೊಟ್ಟಿಲ್ಲ ಮಾಮ್ಸ್. ಅವನೆಲ್ಲ ಸಾಯ್ತಾನೆ, ಅವ್ನ ಹೆಂಡತಿಗೋಸ್ಕರ ನಮ್ಮನ್ನ ಸಾಯ್ತಾನೆ. ಎಷ್ಟೇ ಆದ್ರೂ ಫ್ರೆಂಡು ಕರ್ಕೊಂಡೋಗ್ಬೇಕಾಯ್ತು ಬಮ್ಮಯ್ದ. ಹ್ಞೂ ಮಾಮ್, ಹ್ಞೂ ಹ್ಞೂ ಹ್ಞೂ